ಒಂದು ಸಿನಿಮಾನಲ್ಲೇ ಸೂಪರ್ ಆಗಿ ಕಾಣಿಸ್ಕೊಂತಾ ಇದ್ದೀರಾ ಸರ್. ನಿಮ್ಮ ಅನುಭವ, ನಿಮ್ಮ ಪಾತ್ರದ ಬಗ್ಗೆ ನೀವು ಹೇಳಬೇಕಂದ್ರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ನಾನು ಇಂಡಸ್ಟ್ರಿ ಬಂದಾಗಲಿಂದ ನನ್ನ ಮಾಧ್ಯಮದವರು ನಾನು ಯಾವಾಗಲೂ ಎನ್ಕರೇಜ್ ಮಾಡ್ತಾನೆ ಬಂದಿದ್ದೀರಾ. ನನ್ನ ಹತ್ರ ಒಳ್ಳೆ ಸಂಬಂಧನೂ ಇಟ್ಕೊಂಡಿದ್ದೀನಿ ನಾನು ಅವ್ರ ಹತ್ರ. ಈ ಕೋಣ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಸಿನಿಮಾ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಚಿತ್ರದಲ್ಲಿ ಮಾಡಿದ ಒಂದು ಪಾತ್ರ ನೋಡಿ ಇನ್ನೊಬ್ಬ ಡೈರೆಕ್ಟರ್ ಬಂದು, ಸರ್ ನೀವೇ ಮಾಡ್ಬೇಕು ನಮ್ಮ ಪಿಕ್ಚರ್ನಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂದರೆ. ಒಬ್ಬ ಜಮೀನ್ದಾರ ಹಾಗೂ ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋಯಿನ್ ತನಿಷಾ ಅವರು ಇದರಲ್ಲಿ ನಾಯಕಿಯಾಗಿದ್ದಾರೆ. ಇನ್ನೊಬ್ಬ ಹೀರೋಯಿನ್ ನಮ್ರತಾ ಅಂತಾರೆ, ಅವರಿಗೆ ತಂದೆ ಪಾತ್ರದಲ್ಲಿ. ಊರಿಗೆ ಜಮೀನ್ದಾರ ಹಾಗೂ ಊರಿಗೆ ಒಳ್ಳೇದು ಬಯಸುವಂಥ ಒಂದು ಕ್ಯಾರೆಕ್ಟ್ರು. ಏನೇ ಕಷ್ಟ ಬಂದರು, ಯಾರಿಗೇನೇ ಕಷ್ಟ ಬಂದರು ಅದಕ್ಕೆ ಸ್ಪಂದಿಸಿ, ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ತದೆ, ಒಂಥರ ಒಂದು ಸೈಡ್ ಪ್ಯಾರಲಿಸಿಸ್ ಆಗಿ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ, ಹಿಂಗೆ ತೆಳ್ಕೊಂಡು ಹೋಗುವಂಥ ವ್ಯಕ್ತಿತ್ವ. ಆದರೂ ಎಲ್ರಿಗೂ ಸಹಾಯ ಮಾಡುವಂಥ ಒಂದು ಕ್ಯಾರೆಕ್ಟ್ರು. ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ನಿರ್ಮಾಪಕರಾದಂಥ ರವಿ ಅವರಿಗೆ ಹಾಗೂ ತನಿಷ್ಕಾ ಅವರಿಗೆ ಮತ್ತೆಲ್ರಿಗೂ. ಈ ಚಿತ್ರದಲ್ಲಿ ನಾನು ಪೂಜೆ ಮಾಡೋಕ್ಕೆ ಮುಂಚೆ ಹೇಳೋದು ಯಾವಾಗಲೂ ಏನಪ್ಪ ಅಂತ ಹೇಳಿದ್ರೆ, ಸರ್ವಜನ ಸುಖಿನೋ ಭವಂತು, ಅನ್ನದಾತೋ ಸುಖಿನೋ ಭವಂತು ಅಂತೇಳಿ. ಯಾಕಂದರೆ ಒಂದು ಚಿತ್ರ ಮಾಡಿದಾಗ ನನಗೆ ಮಾತ್ರ ಅಲ್ಲ, ನೂರಾರು ಕುಟುಂಬಕ್ಕೆ ಅವರು ಅನ್ನ ಹಾಕೋತ ದಣಿಗಳು. ಅವ್ರಿಗೆ ಒಳ್ಳೇದಾಗಬೇಕು. ನಾನು ಪ್ರತಿ ಸಾರಿ ನಿಮ್ಮ ಮುಂದೆ ಮಾತಾಡೋದು ನಾನು ಹೇಳಿದ್ದೀನಿ. ನನ್ನ ಮಗನ ಚಿತ್ರಗಳದ್ದು ಏನೊಂದು ಆಡಿಯೋ ಲಾಂಚ್, ವಿಡಿಯೋ ಲಾಂಚ್ ಅದು ಬಂದಾಗೆಲ್ಲ ನಾನು ಹೇಳ್ತಾ ಇದ್ದೀನಿ, ಮೊದಲು ಅವ್ರಿಗೆ ಒಳ್ಳೇದಾಗಬೇಕು. ಅವ್ರಿಗೆ ಒಳ್ಳೇದಾದರೆ ಮುಂದಿನ ಚಿತ್ರದಲ್ಲಿ ನಾವು ಇರ್ತೀವೋ ಬಿಡ್ತೀವೋ. ಆದರೆ ಇನ್ನೊಂದು 100 ಜನಕ್ಕೆ, 150 ಕುಟುಂಬಗಳಿಗೆ ಅವರು ಅನ್ನದಾತರಾಗ್ತಾರೆ. ನಾನು ಭಗವಂತನಲ್ಲಿ ಬೇಡ್ಕೊಳ್ಳೋದು, ಈ ಚಿತ್ರ ಇವಾಗ ನೋಡಿದ್ದಷ್ಟು ನೋಡಿದ್ರೆ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ. ನೋಡೋಕೆ ಮುಂಚೆ ಅದು ಚೆನ್ನಾಗಿದೆ ಅಂತ ಹೇಳೋದು ತಪ್ಪಾಗ್ತದೆ. ನಿರ್ಮಾಪಕ ತೋರಿಸಿದಾಗ ಅದು 100% ಗ್ಯಾರಂಟಿ ಆಗ್ತದೆ. ಇನ್ನು ಚಿತ್ರದಲ್ಲಿ ನಾಯಕರಾಗಿರುವಂಥ ಕೋಮಲ್ ಬಗ್ಗೆ ಹೇಳಬೇಕಾದಿಲ್ಲ. ಅವ್ರು ಬರೀ ಕಲಾವಿದರು ಮಾತ್ರ ಅಲ್ಲ, ಒಂಥರ ಹಿಡನ್ ಟ್ಯಾಲೆಂಟ್, ಹಿಡನ್ ಟೆಕ್ನಿಷಿಯನ್ ಅವರು. ಯಾವ ಸಾಂಗ್ ಹೇಗೆ ತೆಗಿಬೇಕು, ಹೇಗಿರಬೇಕು ಅಂತ ಫೋಟೋಗ್ರಫಿ ಬಗ್ಗೆ ಆಗಲಿ, ಕತೆ ಚಿತ್ರಕಥೆ ಮಾಡೋಲ್ಲೂ ಅದಕ್ಕೂ ಸ್ವಲ್ಪ ಅವ್ರದ್ದು ಕೊಡುಗೆ ಇದ್ದೇ ಇರುತ್ತೆ. ಸೊ ಚಿತ್ರ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ. ಚಿತ್ರ ಚೆನ್ನಾಗಿ ಬರಲಿ, ಎಲ್ರಿಗೂ ಅದು ಹಿಡಿಸ್ಲಿ. ಎಲ್ಲರೂ ಒಂದು ಸಾರಿ ನೋಡಿದವರು ಎಲ್ಲರೂ ಥಿಯೇಟ್ರಿಗೆ ಬಂದು, ಜನ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿದ ಮೇಲ್ಗಡೆ ಚಿತ್ರ ಚೆನ್ನಾಗಿದೆ ಅಂದರೆ ಅವರೇ ಪಬ್ಲಿಸಿಟಿ ಮಾಡ್ತಾರೆ. ಅವರೇ ಸ್ಪೆಷಲ್ಲಾಗಿ ಹೆಣ್ಮಕ್ಳು ಅವ್ರದ್ದು ಫೋನ್ ತೊಗೊಂಡು, ನಾನು ಪಿಕ್ಚರ್ಗೆ ಹೋಗಿದ್ದೆ ಕಣೆ, ಇದು ಕೋಮಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇನ್ನೊಂದ್ಸರಿ ಹೋಗ್ಬೇಕು ಬಂದಿದ್ದೀನಿ, ನೀನು ಬರ್ತೀಯಾ ಅಂತ ಹೇಳಿ ಅವರೇ ಕರ್ಕೊಂಬರ್ತಾರೆ ಜನ. ಆಮೇಲೆ ಹೆಣ್ಮಕ್ಳು ಚಿತ್ರಕ್ಕೆ ಬಂದಾಗ ಒಬ್ಬರೇ ಬರೋಲ್ಲ, ಇಲ್ಲ ತಂದೆ ತಾಯಿ ಜೊತೆಲಿ ಇರ್ತಾರೆ, ಇಲ್ಲ ಗಂಡ ಮಕ್ಕಳು ಜೊತೆನಲ್ಲಿ ಇರ್ತಾರೆ, ಇಲ್ಲ ಗೆಳತಿಯರು ಜೊತೆಲಿ ಇರ್ತಾರೆ, ಕೆಲವ್ರಿಗೆ ಗೆಳೆಯರು ಜೊತೆನಲ್ಲೂ ಬರ್ತಾರೆ. ಸೊ ನಮ್ಮ ಮೌಲ್ಯ ಮಾಪನ ಆಗಿದ್ದೇನಪ್ಪ ಅಂದರೆ, ಒಲವಿನ ಹುಡುಗರು ರಿಲೀಸ್ ಆಗಲಿ, ಅಶ್ವಮೇಧ ರಿಲೀಸ್ ಆಗಲಿ, ನಾವು ಥಿಯೇಟ್ರ್ಗಳ ಹತ್ರ ಹೋಗ್ತಾ ಇದ್ವಿ. ಅದು ನಮ್ಮ ಮಂದಾರ ಥಿಯೇಟ್ರ್ ಇರ್ಬೋದು, ಉಮಾ ಥಿಯೇಟ್ರ್ ಇರ್ಬೋದು. ಅಲ್ಲಿ ಹೆಣ್ಮಕ್ಳು ನೀಟಾಗಿ ಡ್ರೆಸ್ ಮಾಡ್ಕೊಂಡು, ತಲೆ ತುಂಬ ಹೂ ಮಾಡ್ಕೊಂಡು ನಿಂತ್ಕೊಂಡು, ಮಗುನ ಎತ್ಕೊಂಡು ಒಂದು ಕೈಲಿ ಹಿಡ್ಕೊಂಡು ಸೂಪರ್ ಹಿಟ್ಟು ಗುರು ಕ್ಯೂನಲ್ಲಿದ್ದಾರೆ ಅನ್ನದಾತಿಯರು, ಆ ಥರ ಒಂದು ಫೀಲ್ ಬರ್ತಾಯಿತ್ತು. ಇವಾಗ ಸಿಂಗಲ್ ಥಿಯೇಟ್ರ್ ಇಲ್ಲ, ಅದು ಯಾವಾಗ ಯಾರು ಹೋಗ್ತಾರೆ ಯಾರು ಬರ್ತಾರೆ ಒಂದೂ ಗೊತ್ತಾಗಲ್ಲ. ಹಾಗಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ನಿರ್ದೇಶಕರು ಅವ್ರಿಗೆ ಏನು ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ನಂಬಿಕೆ ಭಾಳ ಇದೆ ಅವರಲ್ಲಿ. ಹಿ ನೋಸ್ ವಾಟ್ ಶುಡ್ ಬಿ ಡನ್. ನಾನೇ ಏನಾದರೂ ಇದು ಮಾಡೋಕ್ಕಾದ್ರೆ, ಸರ್ ಕೀರ್ತಿ ಸರ್ ಹಿರಿಯ ಕಲಾವಿದ ಅಂತ ಒಂದು ಸ್ವಲ್ಪ ಹೆಸಿಟೇಷನ್ ಇರುತ್ತೆ ಹೇಳೋಕ್ಕೆ. ಅದು ಇಲ್ಲ ಹರಿ ಹೇಳಿ, ಅದೇ ನೀವು ಬರ್ಬೇಕಾದ್ರೆ ಸ್ವಲ್ಪ ಇದನ್ನು ಕೈನ ಇದು ಮಾಡ್ಕೊಂಡು ಆಮೇಲೆ ಯಾವುದೇ ಶಾರ್ಟ್ ಇಟ್ಟರು ಯಾವ ಕ್ಷಣಕ್ಕೆ ಯಾವ ರೀತಿಯಾಗಿ ಶಾರ್ಟ್ ಇಡಬೇಕು ಅಂತೇಳಿ ಅವರು ನಾಗರಾಜ್ ಅವರು, ನಮ್ಮ ಮೂರ್ತಿಯವ್ರ ಮಗರು, VNS ಮೂರ್ತಿಯವರು ಒಳ್ಳೆ ಕೆಲಸ ಮಾಡಿದೆ. ಒಳ್ಳೆ ಟ್ರೂಪು ಎಲ್ಲ ಒಂದು ಒಳ್ಳೆ ಗ್ಯಾಂಗ್ ಸಿಕ್ಕಿದಾಗ ಏನೇ ಕೆಲಸ ಕೈ ಹಾಕಿದ್ರೆ ಸಕ್ಸಸ್ ಆಗೋಂಥ ನಂಬಿಕೆ ನನಗಿದೆ. ಈ ಪಿಕ್ಚರ್ನು ಸಕ್ಸಸ್ ಆಗುತ್ತೆ, ಜನಗಳಿಗೆ ಹಿಡಿಸುತ್ತೆ, ನಿಮಗೆಲ್ಲ ಹಿಡಿಸುತ್ತೆ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲಿರಲಿ, ಎಲ್ಲರ ಮೇಲೂ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.
ಟೇಕ್ ಕೇರ್. ಸೂಪರ್ ಸರ್. ಈ ಗ್ಯಾಂಗ್ ಸಿನಿಮಾನಲ್ಲಿ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.